ಹೇಳಿದ್ದಿಲ್ಲ ನಿನ್ನೆ ನಿನ್ನೆ ಉಂಟು 40 ಮಂದಿ ಇತ್ತು 3 ಗಂಟೆ ತನಕ ಭಾಳತ್ತ ಎಲ್ಲ ಎರಡು ಕಡೆ ನೋಡಿ 4-5 ವರ್ಷದಿಂದಂತೂ ನೀವೇನು ಭಯಂಕರ ನಡೀತಾವ ನೀರು ಬರಲಿಲ್ಲ ಅಂದ್ರೆ ಏನು ಈಗ ನೋಡಿ 4-5 ವರ್ಷದಿಂದಂತೂ ನೀವೇನು ಭಯಂಕರ ಈಗ ಬರಗಾಲದಾಗ ಕುಡಿಯಕ್ಕೆ ನೀರಿಲ್ಲ ಇಲ್ಲಿಲ್ಲ ನಮ್ಮಲ್ಲಿ. ಈಗ ನಮ್ಮ ರೈತರ ಮುಖದಲ್ಲಿ ಇವೆಲ್ಲ ನಿಮ್ಮ ಸುಮಾರು ಇಲ್ಲಿ ಒಂದು 30 ಹಳ್ಳಿಗಳಿಗೆ ತುಂಬಾ ಜೀವಜಲವಾಗಿದ್ದು ಹೇಳಕ್ಕೆ ಇಷ್ಟಪಡ್ತೇವೆ. ಟ್ಯಾಂಕರ್ ನೀರು ಕೊಡೋದು ಊರಾಗ ಇನ್ನೇ 2 ತಿಂಗಳು 1 ತಿಂಗಳದಾಗ ಬೋರ್ ಹೋಗ್ಬಿಟ್ಟಿದ್ರು ಬರೋರು ತಾಲೂಕಿನ ಸಮಸ್ತ ಜನತೆಗೆ ನಮಸ್ಕಾರವನ್ನು ತಿಳಿಸುತ್ತಾ, ಇದು ಯಲಬುರ್ಗಾ ತಾಲೂಕಿನ ಕಲಬಾವಿ ಕೆರೆ ಎಂದು ಕರೆಯಲ್ಪಡ್ತದೆ. ಇದಕ್ಕೆ ಸುಮಾರು 100 ವರ್ಷದ ಇತಿಹಾಸ ಇದ್ದು ಇಲ್ಲಿ 2019ರಾಗ ಈ ಕೊಪ್ಪಳ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಕೃಪಾಶ್ರಮದಿಂದ ಇಲ್ಲಿ ಬಂದು 2019ರಾಗ ಭೂಮಿ ಪೂಜೆ ಮಾಡಿ ತದನಂತರದಲ್ಲಿ ಎಲ್ಲ ರೈತ ಬಾಂಧವರು, ಯುವಕರು, ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲರನ್ನು ಒಳಗೊಂಡು ಅಜ್ಜಾರು ಮುಂದಿಟ್ಟುಕೊಂಡು ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಗಿ, ತದನಂತರ ಹೂಳೆತ್ತುವ ಕಾರ್ಯಕ್ರಮ ಅರ್ಧ ಮುಗಿದ ನಂತರ ಇನ್ನೂ ಅಲ್ಪ ಸ್ವಲ್ಪ ಕೆರೆ ಹೂಳೆತ್ತುವ ಕಾರ್ಯಕ್ರಮ ಉಳಿದಿತ್ತು. ಆ ಟೈಮ್ನಾಗ ಯಲಬುರ್ಗಾ ತಾಲೂಕಿನಾಗ 2018ರಾಗ ಮಾನ್ಯ ಶ್ರೀ ಸನ್ಮಾನ್ಯ ಹಾಲಪ್ಪ ಬಸಪ್ಪ ಆಚಾರ್ಯ ಅವರು ಶಾಸಕರಾಗಿದ್ದಾಗ ಅವರು ಸುಮಾರು ಒಂದು 2 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈ ಕೆರೆಗೆ ಮತ್ತಷ್ಟು ಹೂಳೆತ್ತುವ ಕಾರ್ಯಕ್ರಮವನ್ನು ಮಾಡಿ ಸುಮಾರು 10 ಗಾಡಿಗಳನ್ನು ಇಟಾಚಿಗಳನ್ನು ಇಲ್ಲಿ ಬಿಟ್ಟು ತಿಂಗಳಾನುಗಟ್ಟಲೆ ಹೂಳೆತ್ತುವ ಕಾರ್ಯಕ್ರಮ ಮುಗಿದ ನಂತರ ಸರ್ಕಾರಕ್ಕೆ ಅವತ್ತಿನ ಕಾಲದಾಗ ಮಾನ್ಯ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಇದ್ದಂಥ ಟೈಮ್ನಾಗ ಮೈತ್ರಿ ಸರ್ಕಾರದಾಗ ಕ್ಷೇತ್ರಕ್ಕೆ 1760 ಕೋಟಿ ಅನುದಾನವನ್ನು ಹಾಲಪ್ಪ ಆಚಾರ್ಯ ಅವರೇ ಬಿಡುಗಡೆ ಮಾಡಿಸಿ ಬಂದು ಯಲಬುರ್ಗಾ ತಾಲೂಕಿನ ಸಮಸ್ತ ಕೆರೆಗೆ ಜೀವ ತುಂಬುವ ಕೆಲಸವನ್ನು ಮಾಡಿದ್ದು ಹಾಲಪ್ಪ ಆಚಾರ್ಯ ಅವರು ಅಂತೇಳಿ ಅದನ್ನು ನಾವೆಲ್ಲರೂ ರೈತ ಬಾಂಧವರು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಕೆರೆಯ ಸುಮಾರು ಇಲ್ಲಿ ಒಂದು 30 ಹಳ್ಳಿಗಳಿಗೆ ತುಂಬ ಜೀವಜಲವಾಗಿದ್ದು ಮರಿ ಕುರಿಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಸಹ ಒಂದು ಜೀವನಾಡಿಯಾಗಿರ್ತಕ್ಕಂಥ ಈ ಕೆರೆ ಇನ್ನೊಂದು ಅಲ್ಪ ಭಾಗ ತುಂಬೋದಿದೆ. ಇನ್ನೂ ತುಂಬಿದ್ರೆ ಇನ್ನೂ ಸಹ ಪ್ರತಿ ವರ್ಷ ಈಗ ನೀರು ಮೊನ್ನೆ ಸ್ಟಾಪ್ ಮಾಡ್ಯಾರ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಇನ್ನೂ ಸ್ವಲ್ಪ ನೀರು ಕೊಟ್ಟಿನಿ ಅಂದ್ರೆ ಇನ್ನೂ ಸಂಪೂರ್ಣ ಆಯ್ತಂದ್ರೆ ನಮ್ಗೆ ಇನ್ನೂ ರೈತರಿಗೆ ಎಲ್ಲ ಸಮಸ್ತ ರೈತರಿಗೆ ಇಲ್ಲಿರ್ತಕ್ಕಂಥ 30-40 ಹಳ್ಳಿ ರೈತರಿಗೆ ಒಂದು ಒಳ್ಳೆ ಕಾರ್ಯ ಆಗುತ್ತೆ. ಎಲ್ಲರಿಗೂ ಇದು ಜೀವನಾಡಿ ಆಗೈತೆ ಅಂತ ಹೇಳ್ಬೋದು. ನಮಸ್ಕಾರ. ನಿಮ್ಮ ಹೆಸರು ಲಿಂಗಪ್ಪ. ಈಗ ನಿಮ್ಮ ಭಾಗದಾಗ ಇದೇ ಊರು ಭಾಳ ಸಂತೋಷ. ಇದು ಅಂದ್ರೆ ಇದೇ ಊರಂದ್ರೆ ಕೊಂಡನ ಅಥವಾ ಇವು 2 ಊರಿನ ಮಧ್ಯದಲ್ಲಿ ಐತಿ. 2 ಊರು ಮಧ್ಯ ಭಾಳ ಸಂತೋಷ. ಈ ಜೀವ ಜಲ ನೋಡ್ರಿ, ಜೀವ ಜಲ ಇದು ಇತ್ತಪ್ಪ ಅಂತಂದ್ರೆ ನಾವೆಲ್ಲ ಜೀವ ಜಲ ರಾಶಿಗಳಿಗೆ ನೀರು ಬಹಳ ಮುಖ್ಯ. ಅಂಥದ್ದು ಈ ನೀರಿದ ಹೌದ್ರಿ? ಹೌದು ಸರ್. ಈ ನೀರು ಇವತ್ತಿನ ದಿವಸ ನಮಗೆ ಈ ಭಾಗದಾಗ ಬರಗಾಲ ಇತ್ತು. ಇಂಥ ಬರಗಾಲದೊಳಗೆ ನೀರು ತುಂಬಿಸುವಂಥ ಕೆಲಸವನ್ನು ಮಾಡ್ಯಾರ. ಯಾರು ಮಾಡಿದ್ರಿ ಇದನ್ನ? ಆಮೇಲೆ ಇದು ಯಾವಾಗ ಈ ಕೆರೆ ಹುಟ್ಕೋತು ಒಂದಷ್ಟು ನಮಗೆ ಈ ಭಾಗದ ಜನರಿಗೆ ಒಂದಷ್ಟು ಅವೇರ್ನೆಸ್ ಇದ್ರ ಬಗ್ಗೆ ನಮಗೆ ಕಲ್ಪನೆ ಬರ್ತದೆ ಅಥವಾ ಈ ವಿಷಯ ಗಮನಕ್ಕೆ ಬರ್ತೈತೆ. ದಯವಿಟ್ಟು ನೀವು ಈ ಭಾಗದ ಒಬ್ಬ ಪ್ರಮುಖ ಹಿರಿಯ ನಾಗರಿಕರಾಗಿ ನಮಗೊಂದಷ್ಟು ಮಾಹಿತಿಯನ್ನು ನೀಡ್ರಿ ನೀವು ಇವತ್ತಿನ ದಿವಸ.
ಸುಮಾರು 100 ವರ್ಷಗಟ್ಟಲೆ ಕೆರೆ ಆಗಿದೆ ಸರ್ ಇದು. ಆದ್ರೆ ಈಗಿನ ಒಂದು ಬರಗಾಲ ಇದರ ಒಳಗ ಈ ನೀರು ತಂದಂಥವ್ರು ಹಾಲಪ್ಪಾಚಾರ್ಯ ಶಾಸಕರು ಇದ್ದಾಗ ಅವರು ಒಂದು ಶಾಸಕರು ಏನು ಇಲ್ಲದಾಗ ಮುಂಚೆ ಏನಂದ್ರೂ ತಪ್ಪೇನಿಲ್ಲ ನಮ್ಮ ಭಾಳ ಶ್ರಮ ಬಿಟ್ಟು ಇದು ಎಷ್ಟು ಇಲ್ಲ ನಮ್ಮ ತಾಲೂಕಿನ ಕೆರೆಗೆ ನೀರು ತುಂಬಿಸೋಕೆ ಅವರೇ ಒಂದು ನಮ್ಮ ಕಾರಣ ಏನ್ರಿ ಅವರಿದ್ದ ಭಾಳ ಜನಕರಕತ್ತು ಒಂದು ಜನರ ರೈತರಿಗೆ ಎಲ್ಲರಿಗೆ ಒಂದು ಒಳ್ಳೆಯ ಕೆಲಸ ಆಗೈತೆ ಅಂತ ನಾವು ಹೇಳ್ಬೋದು. ಏನು ಈ ನಮ್ಮ ಒಂದು ಹೋಬಳಿ ಮಟ್ಟಕ್ಕೆ ಎಲ್ಲರಿಗೆ ಸಂತೋಷ ಐತೆ ಸರ್. ಒಂದು ಹೋಬಳಿ ಇದಕ್ಕೆ ಈಗ ಯಾರಾದ್ರೂ ಈಗಿನ ಶಾಸಕರು ಯಾರಾಗಿರ್ಲಿ ಹಳಬ್ರು ಯಾರಾಗಿರ್ಲಿ ನಾನು ಮಾಡಿದೆ ನೀರಾವರಿ ನಾನು ಮಾಡಿದೆ ಅನ್ನೋದನ್ನ ಅವರೆಲ್ಲ ಶಾಸಕರು ಅವ್ರ ಜನರ ಸೇವೆಯನ್ನು ಮಾಡ್ಲಿಕ್ಕೆ ಒಳ್ಳೆ ಕೆಲಸ. ಈ ನಮ್ಗೆ ಉಳಿದಿದ್ದೇನಿರೋದಕ್ಕ ಈ ಕೆರೆ ಕೆಲಸ ತುಂಬಾ ಕೆಲಸ ಮಾಡಿದ್ದು ಹಾಲಪ್ಪಾಚಾರ್ಯ ಅಂತ ನಾವು 10 ಸಲ ನಾವು ಹೇಳ್ಬೋದು. ಬಹಳ ಸಂತೋಷ. ಇನ್ನೊಂದು ಮಾತೇನಂದ್ರೆ ಇದ್ರಾಗ ಏನಾದ್ರು ಮಾನ್ಯ ಈಗಿರ್ತಕ್ಕಂಥ ಶಾಸಕರು ನಾವು ನೀರಾವರಿಯನ್ನ ಮಾಡೀವಿ ಅಂತಂದ್ರೆ ನಾ ಈ ಕ್ಷೇತ್ರಕ್ಕೆ ನೀರಾವರಿಯನ್ನ ತಂದು ಹಾಕೋದು ಆಗಂಗೇ ಇಲ್ಲ, ಅವರು ಬಹಳ ಹೈಟ್ ಐತಿ, ಇಲ್ಲಿ ನೀರು ತಂದು ಹಾಕಂಗಿಲ್ಲ, ಹಾಕಕ್ ಆಗಂಗಿಲ್ಲ ಅಂತೇಳಿ 2017ರಾಗ ಮಾಡ್ತಿರ್ತಕ್ಕಂಥ ವಿಡಿಯೋ ಕೂಡ ಎಲ್ಲಲ್ಲಿ ತಾವು ನೋಡಿರ್ತಾರೆ ಅನ್ಸುತ್ತೆ. ಇನ್ನು ಅದು ವಿಡಿಯೋ ಚಿಕ್ಕಬೇಕಾದ್ರೆ ಕೊಡ್ತೀವಿ ನಾವು, ಕ್ಷೇತ್ರಕ್ಕೆ ನೀರು ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಅಂತದ್ರಾಗ ಇವತ್ತಿನ ಟೈಮ್ನಾಗ ಸಾವುಕಾರ ಅವರು ಬೇವೂರ ಗಡಿಗಾಲ ಸಮಾರಂಭವನ್ನ ಮಾಡಿ ಯಾರು ಮಾಡಿದ್ರು? ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ 2015 ಸುಮಾರಿಗೆ ಗಡಿಗಾಲ ಹಾಕಿ 1918 ಕೆಲಸ ಸ್ಟಾರ್ಟ್ ಮಾಡಿ ಈಗ 23ರಷ್ಟೊಳಗೇನೆ ಇದು ಒಂದು ವರ್ಷದಿಂದಲೇ ಸಮಯದಿಂದ ಸ್ವಲ್ಪ ಕೊರೋನಾ ಹಿಂಗಾಗಿ ಲೇಟ್ ಆಗಿದ್ದಕ್ಕೆ ಈಗ ತುಂಬ ಒಂದು ಕಳೆ ತುಂಬಿದ್ದಕ್ಕೆ. ಬಟ್ ಈ ಕೆಲಸದಾಗ ಪ್ರಮುಖ ಪಾತ್ರ ಅದ್ರಾಗ ನಾವು ಹಾಲಪ್ಪಾಚಾರ್ಯರನ್ನ ಜೀವನಂತ ನೆನೆಸಬೇಕು. ಒಳ್ಳೆ ಕೆಲಸ ಯಾರು ಒಳ್ಳೆ ಕಾರ್ಯ ಮಾಡ್ಯಾರ ಓಪನ್ ಆಗಿ ಹೇಳ್ಬೋದು ನಾವು. ಒಳ್ಳೆ ಇರ್ಲಿ ಒಳ್ಳೆ ಅವ್ರ ಕೈ ಮೇಲೆ ಇಲ್ಲ. ಏನಪ್ಪಾ ಅಂದ್ರೆ ನಮ್ಗೆ ಏನಪ್ಪಾ ಅವ್ರ ಜನಪ್ರತಿನಿಧಿಗಳಾಗಿ ಒಳ್ಳೆ ಕಾರ್ಯ ಶಾಸಕರ ಮೇಲೆ ನಮ್ಗೆ ಗೌರವ ಇದೆ. ಏನಾಗಿದೆ ಅಂದ್ರೆ ಸರ್ಕಾರದಾಗ ಇಲ್ಲಿ ಇಲ್ಲಿ ತನಕ ₹1 ನಮ್ಗೆ ಹೊರಗೆ ಬಿಟ್ಟೇ ಇಲ್ಲ ಅವ್ರನ್ನ. ಅಂತದ್ರಾಗ ನಾನ್ ನೀರಾವರಿ ಮಾಡಿನ ಅಂದ್ರೆ ನಾವು ನಂಬಕ್ ಇಷ್ಟ ಇಲ್ಲ, ಯಾಕಂದ್ರೆ ಜನ ಮೂರ್ಖರಲ್ಲ, ಜನರು ಭಾಳ ಸಣ್ಣ ಇರ್ತಾರ. ನಮ್ಗೇನಪ್ಪ ಈ ಕೆರೆ ಆಗಿದ್ದು ಹಣದಿಂದ ಅಲ್ಲರಿ ಈಗ ಬರಗಾಲದಾಗ ಕುಡಿಯಕ ನೀರಿಲ್ಲ, ಇದ್ದಿಲ್ಲ ನಮ್ಮಲ್ಲಿ. ಈಗ ನಮ್ಮ ರೈತರ ಮುಖದಲ್ಲಿ ಇವೆಲ್ಲ ನಿಮ್ಮ ಮುಖದಲ್ಲಿ ನೀರು ಬಂದಿರೋದಕ್ಕೆ ಎಷ್ಟು ನೋಡಿ ನಮ್ಮ ಬದುಕು, ಇಲ್ಲ ಅಂತ ನೀರಿಲ್ಲ. ಸಂತೋಷ ಕೆಲಸ ಇರೋದು ತಾಲೂಕು ಕೆರೆಗೆ ನೀರು ತುಂಬಿಸ್ಯಾರ. ಅವ್ರು ತಾಲೂಕದ ತುಂಬದನ ಕೆರೆ ಎಷ್ಟದ ಅಷ್ಟು ಕೆರೆಗೆ ತುಂಬಿಸ್ಯಾರ. ಇಲ್ಲಿ ನೋಡ್ರಿ ಇದೆ ನಮ್ಮ ಬ್ಯಾಸಿಗೆ ಒಳಗೆ ನೀರು ಎಲ್ಲಿ ಸಿಗಬೇಕು? ಯೋಜನೆ ಮಾಡಿರ್ತಕ್ಕಂಥ ಜಲಕ್ರಾಂತಿ ಅವ್ರಿಗೆ ಸಿಕ್ಕಿರೋದು ಕೇವಲ 5 ವರ್ಷ ಸರ್ಕಾರದಾಗ ಜಲಕ್ರಾಂತಿ ಮೂಡಿಸ್ತವ್ರು ಯಾರಿದ್ರೆ ಮಾತಾಡ್ತೀನಿ.